ನೋಡ್ರಿ ಬಂಧುಗಳೇ, ಈಗ ತರಕಾರಿ ಪಲಾವ್ ಮಾಡ್ತೇನೆ ರೀ ರಾತ್ರಿಗೆ. ಅನ್ನ ಸಾರು ಮತ್ತು ದಿವಸನೇ ಅನ್ನ ಸಾರು ಅಂದ್ರೆ ಬೇಜಾರು ಮಾಡ್ಕೊತಾರೆ. ಅದಕ್ಕೆ ತರಕಾರಿ ಇತ್ತು ಮನ್ಯಾಗ. ಬೀನ್ಸ್, ಬೀಟ್ರೂಟ್ ಮತ್ತು ಉಳ್ಳಾಗಡ್ಡಿ, ಬೆಳಮೆಣಸಿಕಾಯಿ ಎಲ್ಲ ಹೆಚ್ಚಿಕೊಂಡಿದ್ವಿ. ಒಂದು ನಿಂಬೆಹಣ್ಣು ಇತ್ತು, ನಿಂಬೆಹಣ್ಣು ಹೆಚ್ಚಿಕೊಂಡಿದ್ವಿ. ಇತ್ತು ತರಕಾರಿ ಪಲಾವ್ ಮಾಡ್ತೀನಿ ಬರ್ರಿ ನೋಡ್ರಿ. ನೋಡ್ರಿ ಗ್ಯಾಸ್ ಮೇಲೆ ಲೈಟ್ ಬೆಳಕು ಕಾಣಂಗಿಲ್ಲ ರೀ. ಇದ್ರೆ ಜೀರಿಗೆ ಸಾಸ್ಮಿ ಅದನ್ನೆಲ್ಲ ಹಾಕೀನಿ. ಈಗ ಒಂದಿಷ್ಟು ಸಿಂಗಲ್ ಕಾಳು ಹಾಕ್ತೀನಿ. ಸಿಂಗಲ್ ಕಾಳು ಹಾಕಿದ್ರೆ ಅದು ಕೆಂಪಾಗ ಬಿಡ್ಬೇಕು ಸ್ವಲ್ಪ. ಪಲಾವ್ ಎಲೆ ಹಾಕಿನ್ರಿ ಅದ್ರೊಳಗೆ. ಪಲಾವ್ ಎಲೆ, ಒಂದೆರಡು ಮೆಣಸು, ಒಂದೆರಡು ಲವಂಗ ಹಾಕಿನಿ. ಮತ್ತು ಈಗ ಎಣ್ಣೆ ಕಾದೈತ್ರಿ. ಎಲ್ಲ ಕಾಳೆಲ್ಲ ಕೆಂಪು ಅದು. ಈಗ ಫಸ್ಟು ಮೆಣಸಿನ್ಕಾಯಿ ಉಳ್ಳಾಗಡ್ಡೆ ಹಾಕ್ತೀನಿ ರೀ. ಇದನ್ನ ಕೆಂಪಾಗ ಹುರ್ಕೋಬೇಕು. ಇದು ಎಣ್ಣೆಗೆ ಬೇಯಿಸ್ಬೇಕು ಅಷ್ಟೇ. ಮತ್ತು ಆಮೇಲೆ ಉಳಿದ ತರಕಾರಿ ಹಾಕ್ಕೋಬೇಕು ರೀ. ಗಜ್ಜರಿ, ಬೀಟ್ರೂಟು, ಸೋಯಾಬೀನ್ ಇತ್ತು ರೀ. ಹೋದ ವಾರ ಮನ್ಯಾಗ ಸೋಯಾಬೀನ್ ತಗೊಂಬಂದಿದ್ರಿ. ಅದನ್ನು ಪಲ್ಯ ಮಾಡಿದ್ರು, ಒಂದೆರಡು ಇದ್ದರು. ಅದನ್ನು ನಮ್ಮ ಮನ್ಯಾಗ ಆಲ್ಮೋಸ್ಟ್ ಅದು ತಿನ್ನೋಂಗಿಲ್ಲ. ಒಬ್ಬರು ತಿಂತಾರೆ, ಒಬ್ಬರು ತಿನ್ನೋಂಗಿಲ್ಲ. ಹಾಗಾಗಿ ಒಂದೆರಡು ಇದ್ದು ಅವನ್ನ ಹೆಚ್ಚು ಹಾಕೀನಿ. ಮತ್ತು ಟೊಮೆಟೊ ಹಣ್ಣು ಲಾಸ್ಟಿಗೆ ಟೊಮೆಟೊ ಹಣ್ಣು ಹಾಕಿದ್ರಿ. ನೋಡ್ರಿ ಎಲ್ಲ ಎಣ್ಣೆಗೆಲ್ಲ ಬೇಯಾಕತ್ತೈತಿ. ಬೆಂದಮೇಲೆ ಆಮೇಲೆ ನಾವು ಎಷ್ಟು ಅಕ್ಕಿ ಹಾಕ್ತೀವಿ ಅನ್ನೋದು ಅದ್ರ ಮೇಲೆ ನೀರು ಹಾಕ್ಕೋಬೇಕು. ನಾನೀಗ ಒಂದು ಕಾಲು ಪಾವು, 2 ಅಂದರೆ 3 ಗ್ಲಾಸ್ ಹಾಕ್ತೇನೆ ರೀ ಅಕ್ಕಿನ. ಇದೆಲ್ಲ ಬೆಂದೈತ್ರಿ. ಈಗ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತೀನಿ. ಅದು ಕತ್ಲ ಐತ್ರಿ, ಏನು ತಿಳ್ಕೊಬೇಡ್ರಿ. ಇಲ್ಲಿ ಮೇಲೆ ಲೈಟ್ ಈ ಕಡೆ ಐತೆ ಲೈಟ್. ಇಲ್ಲಿ ಗ್ಯಾಸ್ ಮೇಲೆ ಅದು ಇದು ಕಂಬ ಅಡ್ಡ ಬರುತ್ತೆ ನಮ್ಮದು. ಇದು ಮಡ್ಗೆ ಮನೆ ಅಲ್ರಿ, ಅದಕ್ಕೆ ಲೈಟ್ ಇದ್ರ ನೆರಳು ಇಲ್ಲಿ ಗ್ಯಾಸ್ ಮೇಲೆ ಬೀಳ್ತೈತೆ ರೀ, ಕಂಬದ ನೆರಳು. ನೋಡ್ರಿ ಇದೆಲ್ಲ ಬೈತು. ಈಗ ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಉಪ್ಪು ಹಾಕ್ಕೊಂಡು ಇನ್ನೂ ಸ್ವಲ್ಪ ಅದರೊಳಗೆ ಎಲ್ಲ ಬೇಯೋ ಪೂರ್ತಿ ತರಕಾರಿ ಎಲ್ಲ ಉಪ್ಪದೆಲ್ಲ ಹಂಚ್ಕೊಂಗ ಇವರೆಲ್ಲ ಕೆಂಪಾಗೈತಿ. ತರಕಾರಿ ಸ್ವಲ್ಪ ವಾಸಿ ಹೋಗೋ ತನಕ ಅಷ್ಟೇ ಕಾಯಿಸ್ಬೇಕು. ಮತ್ತು ನೀರು ಹಾಕ್ಕೋಬೇಕು. ಹೆಸರು ಕುದಿಯಾಕತೈತ್ರಿ. ಅದು ಓದಾಡಿದ ಮೇಲೆ ಅಕ್ಕಿ ನೆನೆಸಿಟ್ಟಿದ್ದೆ, ರೇಷನ್ ಅಕ್ಕಿದು ನೆನೆಸಿಟ್ರೆ ಸ್ವಲ್ಪ ನೀರು ಹತ್ತಿ ಇಟ್ರೆ, ಸ್ವಲ್ಪ ನೀರು ಕಡಿಮೆನೇ ಇಟ್ರೆ ಉದುರಾಗುತ್ತೆ ಅನ್ನ. ಇಲ್ಲಾಂದ್ರೆ ರೇಷನ್ ಅಕ್ಕಿ ಅಂದು ಜಗ್ಗು ಮಿಜ್ಜೆ ಆಗುತ್ತೆ ಕುಕ್ಕರೇ ಮಾಡಿದ್ರೆ. ಹಂಗೆ ಮಾಡಿದ್ರಂತೂ ಅದು ಮಿಜ್ಜೆನೇ ಆಗುತ್ತೆ. ಸ್ವಲ್ಪ ನೀರು ಕಡಿಮೆನೇ ಇಡ್ಬೇಕು ರೀ. ಮಾಮೂಲು ಚಲೋ ಅಕ್ಕಿ ಇಡೋಕ್ಕಿಂತ ಒಂದು ಅರ್ಧ ಗ್ಲಾಸ್ ನೀರು ಕಡಿಮೆ ಇಟ್ರೆ ಅನ್ನ ಉದುರಾಗತ್ತೆ ರೀ. ನೋಡ್ರಿ ಪಲಾವ್ ರೆಡಿ ಆಯಿತು. ಎಲ್ಲರಿಗೆ ಗಂಗಳಕ್ಕೆ 4 ಮಂದಿ ಇದೀವಿ ನಾವು. ಇನ್ನಿಬ್ರು ಊರಿಗೆ ಹೋಗ್ಯಾರ. 4 ಮಂದಿಗೆ ಹಾಕಿಟ್ಟಿವಿ. ನಮ್ಮ ಯಜಮಾನ್ರು ಲೇಟಾಗಿ ಬಂದ್ರಿ. ಈಗ ಏನೋ ಲೆಕ್ಕ ಮಾಡಾಕತ್ತಾರ. ನೋಡ್ರಿ ಬಂಧುಗಳೇ, ನಾನು ಹೊಸ್ದಾಗಿ ಚಾನಲ್ ಸ್ಟಾರ್ಟ್ ಮಾಡಿದ್ರಿಂದ ನಂಗೆ ಅಷ್ಟೊಂದು ಗೊತ್ತಾಗಲ್ಲ. ಎಷ್ಟು ಗೊತ್ತಾಗೈತೆ ಅಷ್ಟು ಹಾಕೀನಿ. ಏನಾದರೂ ತಪ್ಪಾದ್ರೆ ಕ್ಷಮಿಸ್ರಿ. ಮತ್ತು ಸಪೋರ್ಟ್ ಮಾಡಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ.
ಥ್ಯಾಂಕ್ ಯು. ನಮಸ್ಕಾರ ಬಂಧುಗಳೇ, ನಾನು ಮಾದೇವಿ, ಇವರು ನಮ್ಮ ಯಜಮಾನ್ರು ಚಂದ್ರ ಅಂತ. ಅಂದರೆ ನಮ್ಮದು ಮದುವೆ ಆಗಿ ಅಷ್ಟು 22 ವರ್ಷ ಆಯಿತು. ಚಿಕ್ಕ ವಯಸ್ಸಿದ್ದಾಗ ಮದುವೆ ಮಾಡಿದ್ರು ಮನ್ಯಾಗ. ಸಂಬಂಧಕ್ಕೆ ನಮ್ಮ ಅವ್ನ ತಮ್ಮಾರಿ ಇತ್ತು, ನಮ್ಮ ಅವ್ನ ತವ್ರ ಮನೆಗಿದೆ. ನಾನು 13 ವರ್ಷ ಇದ್ದೆ. ಅವಾಗ ಇವರು ಒಂದು 16-17 ವರ್ಷ ಇದ್ದರು. ಅವಾಗ ಮದುವೆ ಮಾಡಿದ್ರು. ಆಮೇಲೆ ಓದಿಸಿದ್ಮೇಲೆ ಆಮೇಲೆ ಜಾಬ್ಗೆ ಹೋಗ್ಬೇಕಂದ್ರೆ ಮನೆಯವರೆಲ್ಲ ಅಮ್ಮಗೆ ಹಿಂಗೆ ಕಾಲು ನೋವಾತು ಮತ್ತು ಮನ್ಯಾಗ ಮಾಡ್ಕೊಂಡಿದ್ದು ಬಿಡು ಅಂತಂದ್ರೆ ಇವರು ಬೆಂಗಳೂರು ದುಡಿತಿದ್ರು. ಈಗ ಬಂದು 12 ವರ್ಷ ಆಯ್ತು. ನಾನು ಇಲ್ಲಿ ನಡೆಯೋಕೆ ಬಂದು 12 ವರ್ಷ ಆಯ್ತು ರೀ. ಆದ್ರೆ ಮನಸ್ಥಿತಿ ಹೆಂಗಿರ್ತೈತೆ ರೀ, ಈಗ ಒಂದು ಗಂಡು ಒಂದು ಹೆಣ್ಣನ್ನ ಮನಸ್ಸು ಕೇಳಿ ಮತ್ತು ಒಪ್ಪಿ ಮದುವೆ ಮಾಡೋದು ಒಂದು ರೀತಿ ಹೊಂದ್ಕೊಂಡು ಹೋಗೋದು ಬೇರೆ ಇರ್ತೈತಿ. ಇದು ಚಿಕ್ಕ ವಯಸ್ಸಲ್ಲಿದ್ದ ಮದುವೆ ಮಾಡಿ ಅವರು ಹೇಳ್ದಂಗೆ ಅವ್ರದ್ದು ಮನಸ್ಥಿತಿನ ಬೇರೆ ಇರ್ತೈತಿ, ನಮ್ಮದು ಬೇರೆ ಇರ್ತೈತಿ. ಅಂದ್ರೆ ಹೊಂದ್ಕೊಂಡು ಹೋಗೋದ್ರಿ. ಅಂದ್ರೆ ಈಗ ದೊಡ್ಡವರಾದ್ಮೇಲೆ ಒಂದು ಮನಸ್ಥಿತಿ ಇದ್ರೆ ಸಣ್ಣವರಿದ್ದಾಗ ಒಂದು ಮನಸ್ಥಿತಿ ಇರ್ತೈತಿ. ಅದೆಲ್ಲ ಅನುಸರಿಸ್ಕೊಂಡು ಹೊಂದ್ಕೊಂಡು ಹೋಗೋದು ಒಂದು ಜೀವನ ರೀ. ಅದನ್ನು ನಾವು ಹೆಂಗೆ ಹೊಂಟೀವಿ. ಮತ್ತು ಏನಾದ್ರು ನಾನೀಗ ಹೊಸ್ದಾಗಿ ಚಾನಲ್ ಚಲೋ ಮಾಡೀನಿ ಅಲ್ರಿ. ನಂಗೇನು ಇದ್ರ ಬಗ್ಗೆ ಏನು ಗೊತ್ತಿಲ್ಲ. ನಾವು ಇಂಥ ಫೋನ್ ತೊಗೊಂಡು ಈಗ 4-5 ತಿಂಗಳಾಯ್ತು. ನಂಗೆ ಒಂದು ವಾಟ್ಸಪ್ ಇದು ಮಾಡೋಕ್ಕೂ ಬರೋದಿಲ್ಲ. ನಮ್ಮ ತಂಗಿ ಹೇಳ್ತಿದ್ಲು ಅಂತಂದೇಳಿ, ಮನೆಗೆ ಇರ್ತಿದ್ದಿ ಮಾಡು ಓದಿ ಎಲ್ಲ ಅಂತಂದೇಳಿ ಅಂದ್ಲು. ಏನೋ ಒಂದು ಪ್ರಯತ್ನ ಪಡಾಕತ್ತೀನಿ ರೀ. ಏನಾದ್ರು ತಪ್ಪಾದ್ರೆ ಕ್ಷಮಿಸ್ರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಏನಾದ್ರೆ ಕಂಪ್ಲೇಂಟ್ ಅದು ಏನಾದ್ರು ಇತ್ತಂದ್ರೆ ಕಮೆಂಟ್ ಒಳಗೆ ಹಾಕ್ರಿ, ನೋಡ್ತೀನಿ. ಧನ್ಯವಾದ.